बीदर में भारतीय किसान संघ बीदर जिला इकाई द्वारा आज एक जिलाधिकारी के माध्यम से राज्य के मुख्यमंत्री सिद्धरामैया के नाम एक ज्ञापन सौंपकर सरकार के सम्मुख अपनी मांग रखी। इस अवसर पर किसान नेताओं ने मीडिया से बात की। कैमरामैन महेश का कवरेज। ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ಭಾರತೀಯ ಕಿಸಾನ್ ಸಂಘದಿಂದ ನೂರಾರು ಜನ ರೈತರು ಸೇರಿ ಜಿಲ್ಲೆಯ ನೂರಾರು ಜನ ರೈತರು ಸೇರಿ ಇವತ್ತು ನಾವು ಹೋರಾಟ ಮಾಡಿದ್ದೀವಿ। ನಮ್ಮದು ಹೋರಾಟದ ಉದ್ದೇಶ ಏನಂದರೆ ನಮ್ಮ ಬೇಡಿಕೆಗಳು ಬಹಳಷ್ಟಿದೆ। ಅದರಲ್ಲಿ ಪ್ರಮುಖವಾದ ಬೇಡಿಕೆ ಏನಂದ್ರೆ ಸತತವಾಗಿ 15-20 ದಿವಸ ಆಯಿತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದೆ। ಹೊಲಗದ್ದೆಗಳಲ್ಲಿ ಬಹಳಷ್ಟು ನೀರು ನಿಂತಿವೆ, ನಮ್ಮ ಬೆಳೆ ಎಲ್ಲ ಬಹಳಷ್ಟು ಹಾಳಾಗಿದೆ। ಅದಕ್ಕೆ ಕೂಡಲೇ ಸರ್ಕಾರ ವತಿಯಿಂದ ಕೂಡಲೇ ಸರ್ವೆ ಮಾಡಬೇಕು, ಪ್ರತಿ ಎಕರೆಗೆ 25,000 ರೂಪಾಯಿ ಬೆಳೆ ಪರಿಹಾರ ನೀಡಬೇಕಂತ ಒಂದು ಮುಖ್ಯವಾದ ಬೇಡಿಕೆ ಇದೆ। ಅದೇ ರೀತಿ ನಮ್ಮದು ರೈತರಿಗೆ ಗೊತ್ತಾ ಜಮೀನುಗಳಿಗೆ ಏನಪ್ಪ ಅಂದ್ರೆ ಹೋಗ್ಲಿಕ್ಕೆ ದಾರಿ ಇಲ್ಲ, ಕಾಡು ಪ್ರಾಣಿಗಳು ಬಹಳಷ್ಟು ಹಾವಳಿ ಇದೆ। ರಾತ್ರಿ ಟೈಮಲ್ಲಿ ನಾವು ಏನಪ್ಪ ಅಂದ್ರೆ ನೀರು ಬಿಡೋಕ್ಕೆ ಹೋಗೋಕ್ಕೆ ಸಮಯದಲ್ಲಿ ಕಾಡು ಪ್ರಾಣಿಗಳ ಒಂದು ಭಯ ಇದೆ। ಅದೇ ರೀತಿ ಏನಪ್ಪ ಅಂದ್ರೆ ಸರ್ಕಾರ ವತಿಯಿಂದ ಪ್ರತಿ ರೈತರ ಹೊಲಗದ್ದೆಗಳಿಗೆ ನರೇಗಾ ಯೋಜನೆಯಡಿ ಒಂದು ರಸ್ತೆ ನಿರ್ಮಾಣ ಮಾಡಬೇಕಂತ ಒಂದು ಬೇಡಿಕೆ ಇದೆ। ಅದೇ ರೀತಿ ಈಗ ನಮ್ಮ ಬೀದರ್ ಜಿಲ್ಲೆ ಕಬ್ಬು ಬೆಳೆಗಾರರ ರೈತ ನಾಡಿಯಾದಂಥ BSS ಕಂಪ್ನಿ ಭಾಳ ವರ್ಷ ಆಯಿತು ನೆನೆಗುದಿಗೆ ಬಿದ್ದಿದೆ। ಅದನ್ನು ಸರ್ಕಾರ ಪುನರಾರಂಭಿಸಬೇಕು ಮತ್ತು ಕಬ್ಬು ಬೆಳೆಗಾರರಿಗೆ ನಮ್ಮ ರೈತರಿಗೆ ಕರೆಸಿ ಕಬ್ಬಿನ ಬೆಲೆ ನಿಗದಿ ಮಾಡಿ ಆ ರೈತರ ಜೊತೆ ಸಮझौता ಮಾಡಿ ಖರೀದಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಮೊದಲಿತ್ತು। ಈಗ ಆ ರೀತಿ ಆಗಿಲ್ಲ। ಅವರು ರೈತರಿಗೆ ಕರೆಸ್ತಾ ಇಲ್ಲ, ಬೆಲೆ ನಿಗದಿ ಮಾಡ್ತಾ ಇಲ್ಲ। ರೈತರು ಮಜಬೂರಾಗಿ ಸಮಸ್ಯೆದಿಂದ ನೇರವಾಗಿ ಅವರು ಮೈದಾನ ಕುಳ್ಳತ್ತಾರೆ। ನೆರೆ ಜಿಲ್ಲೆಕಿನ ನಮ್ಮಲ್ಲಿ ನೆರೆದೇನು ಆಂಧ್ರದವ್ರು ಕೊಡ್ತಾ ಇದ್ದಾರೆ, ಒಂದೇ ನಮ್ಮದು ಮಹಾರಾಷ್ಟ್ರದವ್ರು ಕೊಡ್ತಾ ಇದ್ದಾರೆ। ಅದಕ್ಕಿಂತಲೂ 300 ರೂಪಾಯಿ 200 ರೂಪಾಯಿ 400 ರೂಪಾಯಿ ಕಡಿಮೆ ಕೊಡ್ಲತ್ತಾರೆ, ಮತ್ತು ಅದು ಸಮಯ ಕೊಡ್ತಾ ಇಲ್ಲ। ಮೊದಲನೇ ಮಾತು। ಎರಡನೇದು ಕರೆಂಟ್ ನಮ್ಗೆ ಎಷ್ಟು ಸಮಸ್ಯೆ ಆಗ್ಯದ। ನಮ್ಮ ಕಬ್ಬು ಬೆಳೆಗಾರರಿಗೆ ಕರೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಅದ, ತೋಟಗಾರಿಕೆ ಆಗಲಿ ಕಬ್ಬಿನವರಿಗೆ ಆಗಲಿ। ಆ ಕರೆಂಟ್ ಏನದ ಅಂದ್ರೆ ಹಗಲತ್ತು 12 ತಾಸು ನಮ್ಮ ಕರೆಂಟ್ ವ್ಯವಸ್ಥೆ ಮಾಡಿದ್ರೆ ಭಾಳ ಉಪಕಾರ ಅದ। ಮತ್ತೇನೋ ಕೇಂದ್ರ ಸರ್ಕಾರದ್ದು ಸೂರ್ಯಶಕ್ತಿದಿಂದ 100% ಸಬ್ಸಿಡಿ ಮೇಲೆ ಪ್ರತಿ ರೈತರಿಗೂ ಅದು ವ್ಯವಸ್ಥೆ ಮಾಡಿದ್ರೆ ಈ ಕರೆಂಟ್ದವ್ರು ನಾವು ಮನೆಗೆ ಹೋಗಲ್ಲೆವು, ನಮಗೆ ನೀರು ಸಿಗ್ತಾವ, ಬೋರ್ವೆಲ್ ಹಾಕ್ತೀವಿ, ಏನೋ ನಮ್ಮ ಖರ್ಚು ಮಾಡ್ಕೊಂಡು ನಾವು ಬದುಕಲಾಗ ನಾವು ಪಾಟೀಲ್ ಅಂತೇಳಿ ರಾಜ್ಯ ರೈತ ಸಂಘ ಮುಖಂಡ। ಇದು ನಮ್ಮಲ್ಲಿ ಸಮಸ್ಯೆ ಆಗಿದೆ ಏನಂತ ನಮ್ಮದು ಕರ್ನಾಟಕ ಸರ್ಕಾರ ಪರವಾಗಿ ಏನಂತಂದರೆ ಫಾರೆಸ್ಟ್ರಿ ಕಡಿತು ಈ ಜಂಗಲಿ ಪ್ರಾಣಿಗಳ ಹಾವಳಿದ ಅಂತೇಳಿ ಕೃಷಿ ಅನ್ನೋ ಒಂದು ಸ್ಕೀಮ್ ತೆಗೆದಾರೆ ಅವರು। ಫಾರೆಸ್ಟ್ ಏನು ಗೌರ್ಮೆಂಟ್ದ ಫಾರೆಸ್ಟ್ ಮಗ್ಲಾಗ ಒಂದು 5 ಕಿಲೋಮೀಟ್ರ್ ಒಳಗಿನ ರೇಂಜಿನ ಒಳಗೇನು ಒಕ್ಕಲಿಗರು ಬರ್ತಾರೆ, ಅವರು ಸೋಲಾರ್ ಮಾಡ್ಕೊಂಡ್ರೆ ಅವರಿಗೆ 50% ಸಬ್ಸಿಡಿ ಅಂತೇಳಿ ಕೃಷಿ ಗೌರ್ಮೆಂಟ್ ಡಿಕ್ಲೇರ್ ಮಾಡಿ 5 ವರ್ಷ ಆಯಿತು। ಆದ್ರೆ ಅವ್ರು ಆ ಡಿಕ್ಲೇರ್ ಮಾಡಿದ ನಂತರ ಕೆಲವೊಂದು ಲೈನ್ದಾಗ ಬರೋರು ರೈತರು ಏನಂತಂದ್ರೆ ಮಾಡ್ಕೊಂಡಿದ್ದಾರೆ ಅವ್ರ ಆದೇಶ ಮೇರೆಗೆ। ಆ ಮಾಡ್ಕೊಂಡಿದ್ದು ಈವರೆಗಾದ್ರೂ 3-4 ವರ್ಷ ಆದ್ರೂ ಅದು ಮೊದಲು ಮಾಡಿದೆಲ್ಲ ವೈರತಾರ ಕಳ್ಕೊಂಡು ನಡೆದವ। ಅವಾಗೇ ಅವ್ರು ರಿಪೋರ್ಟ್ ಕೊಟ್ಟಿದ್ದಾಗೆಲ್ಲ ಅದ್ರ ಫೈನಲ್ ಏನು ಸಬ್ಸಿಡಿ ಸಿಕ್ಕಿಲ್ಲ, ಈವರೆಗೂ ಸಿಕ್ಕಿಲ್ಲ। ಆದರೆ ಇನ್ಚಾರ್ಜ್ ಮಿನಿಸ್ಟರ್ ಅವರಿಗೆ ಕೇಳಿದಾಗ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳಿದಾಗ ಈಗ ವಿದಿನ್ 1 ಮಂತ್ ಏನಂತಂದ್ರೆ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ। ಅದಕ್ಕೆ ತಮ್ಮ ಮುಖಾಂತರ ನಾವು ಕರ್ನಾಟಕ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾ ಇನ್ಚಾರ್ಜ್ ಮಂತ್ರಿಯವರಿಗೆ ವಿನಂತಿ ಮಾಡ್ಕೋತೀವಿ, ಅದೇನು ಸ್ಕೀಮ್ ಅದ ಹೊಸದೇನು ಮಾಡೋದಲ್ಲ, ಮಾಡಿಂದೇ ಯಾರು ಮಾಡಿದ್ದದ ಅವ್ರಿಗೆ